ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಸ್ವಾಗತಿಸುತ್ತಾ, ಆತ್ಮೀಯರೇ, ವ್ಯಾಕರಣ ಘಟಕದಲ್ಲಿ ಬರುವ ಪ್ರಮುಖ ಅಂಶವಾಗಿರುವ ವಿಭಕ್ತಿ ಪ್ರತ್ಯಯಗಳು. ಈಗಾಗಲೇ ನೀವು ಹಿಂದಿನ ತರಗತಿಗಳಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ. ಆದರೂ ಸಹಿತ ಇವತ್ತಿನ ಅವಧಿಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾವು ಪುನರಾವಲೋಕನ ಮಾಡಿಕೊಳ್ಳೋಣ. ವಿಭಕ್ತಿ ಪ್ರತ್ಯಯಗಳು ಒಟ್ಟು 7. ನಾಮಪದ ಅಂತಂದರೆ ಯಾವುದೇ ಒಂದು ವಸ್ತುವಿನ ಹೆಸರನ್ನು, ಸ್ಥಳದ ಹೆಸರನ್ನು, ಪ್ರಾಣಿಯ ಹೆಸರನ್ನು, ವ್ಯಕ್ತಿಯ ಹೆಸರನ್ನು ಸೂಚಿಸುವ ಪದಗಳಿಗೆ ನಾವು ನಾಮಪದ ಅಂತ ಕರಿತಾ ಇದ್ದೇವೆ. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ. ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಸಂಬಂಧಗಳ ಅರ್ಥವನ್ನು ಉಂಟು ಮಾಡುವ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತಲೇ ಕರಿತಾ ಇದ್ದೇವೆ. ನಾಮ ಪ್ರಕೃತಿಗಳ ಮುಂದೆ ಇವು ಸೇರಿಕೊಂಡು ಬೇರೆ ಬೇರೆ ಸಂಬಂಧವನ್ನು, ಅರ್ಥವನ್ನು ಕೊಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯ ಅಂತೇಳಿ ಕರಿತಾ ಇದ್ದೇವೆ. ಇವುಗಳಿಗೆ ಕಾರಕಗಳು ಸಹಿತ ಸೇರ್ತಾ ಇದ್ದಾವೆ. ಇವಕ್ಕೆ ನಾವು ಸಂಬಂಧ ಕಾರಕಗಳೆಂದು ಕರಿತಾ ಇದ್ದಾವೆ. 7 ವಿಭಕ್ತಿ ಪ್ರತ್ಯಯಗಳು, ಒಟ್ಟು ಕನ್ನಡದಲ್ಲಿ 7 ವಿಭಕ್ತಿ ಪ್ರತ್ಯಯಗಳು. ಅವುಗಳ ಒಂದು ಉದಾಹರಣೆಯನ್ನು ನೋಡೋಣ. ವಿಭಕ್ತಿಯ ಹೆಸರು, ವಿಭಕ್ತಿ ಪ್ರತ್ಯಯ ಮತ್ತು ಉದಾಹರಣೆ ಈ ಒಂದು ಪಟ್ಟಿಯಲ್ಲಿ ನಾವು ನೋಡಬಹುದು. ಪ್ರಥಮ ವಿಭಕ್ತಿ ಉ, ದ್ವಿತೀಯ ವಿಭಕ್ತಿ ಅಣ್ಣು, ತೃತೀಯ ವಿಭಕ್ತಿ ಇಂದ, ಚತುರ್ಥಿ ವಿಭಕ್ತಿ ಗೆ, ಕೆ, ಇಗೆ, ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ವಿಭಕ್ತಿ ಅ, ಸಪ್ತಮಿ ವಿಭಕ್ತಿ ಅಲ್ಲಿ. ಇಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ಉ, ದ್ವಿತೀಯ ಅಣ್ಣು, ತೃತೀಯ ಇಂದ, ಚತುರ್ಥಿ ಗೆ, ಕೆ, ಇಗೆ, ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಇಲ್ಲಿ ಉದಾಹರಣೆಗಳನ್ನು ನಾವು ನೋಡ್ಬೋದು. ಮರವು ಎಂಬುದು ಒಂದು ನಾಮಪದ. ಅದರ ಮೂಲ ರೂಪ ನಾಮ ಪ್ರಕೃತಿ. ಇಲ್ಲಿ ಮರ ಅನ್ನೋದು ನಾಮ ಪ್ರಕೃತಿ ಆದರೆ ಮರವು ಎಂಬುದು ನಾಮಪದ ಆಗ್ತಾ ಇದೆ. ಇಲ್ಲಿ ನಾಮ ಪ್ರಕೃತಿ ಮರದ ಮುಂದೆ ಉ ಎಂಬ ಒಂದು ಪ್ರತ್ಯಯ ಬಂದಿದೆ. ಮರ ಪ್ಲಸ್ ಉ, ಮರವು ಎಂದು ಅದು ನಾಮಪದವಾಗ್ತಾ ಇದೆ. ಅಂದರೆ ನಾಮ ವಿಭಕ್ತಿ ಪ್ರತ್ಯಯ ಅಂತಂದರೆ ನಾಮ ಪ್ರಕೃತಿಗಳ ಮುಂದೆ ಬಂದು ಸೇರಿ ಸಂಬಂಧವನ್ನು ಉಂಟು ಮಾಡುವುದು ಅಥವಾ ಬೇರೆ ಬೇರೆ ಅರ್ಥವನ್ನು ಕೊಡುವ ಪ್ರತ್ಯಯಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತಲೇ ಕರಿಬೋದು. ಪ್ರಥಮ ವಿಭಕ್ತಿಗೆ ಉದಾಹರಣೆಯನ್ನು ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ. ಮರ ಪ್ಲಸ್ ಉ, ಮರವು. ದ್ವಿತೀಯ ಮರ ಪ್ಲಸ್ ಹಣ್ಣು, ಮರವನ್ನು. ತೃತೀಯ ಮರ ಪ್ಲಸ್ ಇಂದ, ಮರದಿಂದ. ಚತುರ್ಥಿ ಮರಕ್ಕೆ, ಮನೆಗೆ, ಹೆಸರಿಗೆ, ಅದಕ್ಕೆ. ಇಲ್ಲಿ ಉದಾಹರಣೆಗಳನ್ನು ನೋಡ್ಬೋದು. ಪಂಚಮಿ ವಿಭಕ್ತಿ ಮರ ಪ್ಲಸ್ ದೆಸೆಯಿಂದ, ಮರದ ದೆಸೆಯಿಂದ. ಷಷ್ಠಿ ವಿಭಕ್ತಿ ಮರ ಪ್ಲಸ್ ಅ, ಮರದ. ಸಪ್ತಮಿ ವಿಭಕ್ತಿ ಮರ ಪ್ಲಸ್ ಅಲ್ಲಿ, ಮರದಲ್ಲಿ. ಈ ಥರನಾಗಿ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಯಾವ ಥರನಾಗಿ ಅವು ಉಂಟಾಗಿದ್ದಾವೆ ಎಂಬುದನ್ನು ನಾವು ಇಲ್ಲಿ ನೋಡ್ಬೋದು. ಅಂದರೆ ನಾಮ ಪ್ರಕೃತಿಗಳ ಮುಂದೆ ಪ್ರತ್ಯಯಗಳು ಬಂದು ಸೇರಿ, ವಿಭಕ್ತಿ ಪ್ರತ್ಯಯಗಳು ಬಂದು ಸೇರಿ ಅವು ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡ್ತಾ ಇದ್ದಾವೆ ಎಂಬುದರ ಬಗ್ಗೆ ನೋಡ್ಬೋದು. ಇಲ್ಲಿ ಮೊದಲು ನಾವು ಕನ್ನಡ ವ್ಯಾಕರಣದಲ್ಲಿ 8 ವಿಭಕ್ತಿ ಪ್ರತ್ಯಯಗಳು ಇದ್ದವು. ಆದರೆ ಈಗ ಸಂಬೋಧನಾ ವಿಭಕ್ತಿಯನ್ನು ಬಿಟ್ಟು 7 ವಿಭಕ್ತಿಗಳನ್ನು ಕಾಣಬಹುದು. ಇನ್ನು ಹಳೆಗನ್ನಡದಲ್ಲಿ ಸಹಿತ ವಿಭಕ್ತಿ ಪ್ರತ್ಯಯಗಳಿದ್ದಾವೆ. ಅವು ಸಹಿತ ಕ್ರಮವಾಗಿ ಮ, ಅಂ, ಇಂ, ಗೆ, ಕೆ, ಅಕ್ಕೆ, ಅತ್ತನಿಂ, ಅತ್ತನಿಂದಂ, ಅತ್ತನಿಂದೆ, ಅ, ವಳ್. ಹೀಗೆ ಅವು ಸಹಿತ ಹಳೆಗನ್ನಡದಲ್ಲಿ ಸಹಿತ ವಿಭಕ್ತಿ ಪ್ರತ್ಯಯಗಳು ಬರ್ತಾ ಇದ್ದಾವೆ. ವಿದ್ಯಾರ್ಥಿಗಳೇ, ಈ ವಿಭಕ್ತಿ ಪ್ರತ್ಯಯಗಳು ಮತ್ತು ಅವು ಉಂಟಾಗುವ ರೀತಿಯನ್ನು ಇವತ್ತಿನ ಅವಧಿಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಇದು ಈಗಾಗಲೇ ನೀವು ಸಾಕಷ್ಟು ಇದರ ಬಗ್ಗೆ ನಿಮಗೆ ವಿಭಕ್ತಿ ಪ್ರತ್ಯಯಗಳು
ಯಾವ ಥರನಾಗಿ ರಚನೆ ಆಗ್ತಾ ಇದ್ದಾವೆ ಎಂಬುದರ ಬಗ್ಗೆ ನೀವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರಿ. ಆದರೂ ಸಹಿತ ಇವತ್ತಿನ ಅವಧಿಯಲ್ಲಿ ಆ ವಿಭಕ್ತಿ ಪ್ರತ್ಯಯಗಳ ಕುರಿತು ನಾವು ಪುನರಾವಲೋಕನವನ್ನು ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.